ಸ್ಯಾಟ್ನ ಸಮಾಜ ವಿಜ್ಞಾನ ವಿಷಯದ 5ನೇ ಪಾಠ ಸನಾತನ ಧರ್ಮ ಪಾಠದಲ್ಲಿರ್ತಕ್ಕಂಥ ಯಾವೆಲ್ಲ ಬಹು ಆಯ್ಕೆ ಪ್ರಶ್ನೆಗಳು ಬರ್ತವೆ ಅನ್ನೋದನ್ನ ನೋಟ್ಸ್ ವಿಡಿಯೋ ನೋಡೋಣ. ಇದಕ್ಕಿಂತ ಮೊದಲಿನ ಪಾಠಗಳನ್ನು ನೋಡದೇ ಇದ್ರೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ NMMS ಪರೀಕ್ಷೆ 2023-24 ಸಮಾಜ ವಿಜ್ಞಾನ ಒತ್ತಿ ಎಲ್ಲ ಪಾಠಗಳನ್ನು ನೋಡಬಹುದು. ಲೋಕೋತ್ತರವಾದ ಅದ್ಭುತ ಚಿಂತನೆಯೇ ಸನಾತನ ಧರ್ಮದ ಜೀವಾಳ. ಸನಾತನ ಶಬ್ದದ ಅರ್ಥ ಅತಿ ಪ್ರಾಚೀನ, ಅಂದ್ರೆ ವಿಶ್ವ ವಿನೂತನ ಅಂತನೂ ಕೂಡ ಈ ಸನಾತನ ಪದದ ಅರ್ಥ ಬರ್ತದ. ಅಂದ್ರೆ ಚಿರಂತನ, ಶಾಶ್ವತ ಅಂತ ಅರ್ಥ. ಸನಾತನ ಧರ್ಮ ಭಾರತದಲ್ಲಿ ಹುಟ್ಟಿ ಬೆಳೆದ ಧರ್ಮ. ಸನಾತನ ಧರ್ಮಕ್ಕಿರ್ತಕ್ಕಂಥ ಇನ್ನೊಂದು ಹೆಸರೇ ಹಿಂದೂ ಧರ್ಮ. ಇಲ್ಲಿ ಭದ್ರಂ ಪಶ್ಯಂ ಅಂತ ಇದೆ, ಅಂದ್ರೆ ಮಂಗಳವಾದುದನ್ನೇ ಕಾನೂನ. ಮಾ ವಿದ್ವಿಷಾವಹೈ ಅಂತಕ್ಕಂಥದ್ದು ಯಾರನ್ನು ದ್ವೇಷ ಮಾಡದೇ ಇರುವಂತಾಗಲಿ. ಸೊ ಬಹಳಷ್ಟು ರೀತಿಯಾಗಿರ್ತಕ್ಕಂಥ ಶಾಂತಿ ಮಂತ್ರಗಳನ್ನು ನಾವುಗಳು ನೋಡ್ತೀವಿ. ಇವೆಲ್ಲ ಶಾಂತಿ ಮಂತ್ರಗಳನ್ನ ಯಾವುದ್ರಲ್ಲಿದಾವಪ್ಪ ಅಂದ್ರೆ ಉಪನಿಷತ್ತುಗಳಲ್ಲಿ ಶಾಂತಿ ಮಂತ್ರಗಳಿದಾವ. ಅದು ಭದ್ರಂ ಪಶ್ಯಂ ಆಗಿರ್ಬೋದು, ಮಾ ವಿದ್ವಿಷಾವಹೈ ಅಂತಕ್ಕಂಥ ಹಲವು ಶಾಂತಿ ಮಂತ್ರಗಳೇ ಉಪನಿಷತ್ತುಗಳಲ್ಲಿ ಇರ್ತಕ್ಕಂಥದ್ದು. ಇನ್ನ ಈ ಉಪನಿಷತ್ತು ಅಂತಕ್ಕಂಥದ್ದು ವೇದ ಸಾಹಿತ್ಯದಲ್ಲಿ ಬರ್ತಕ್ಕಂಥ ಒಂದು ಭಾಗ. ಹಾಗಾದ್ರೆ ವೇದ ಅಂತಕ್ಕಂಥದ್ದು ವಿದ್ ಅಂತಕ್ಕಂಥ ಧಾತುವಿನಿಂದ ಬಂದಿದೆ. ವಿದ್ ಪದದ ಅರ್ಥ ಜ್ಞಾನ ಎಂದರ್ಥ. ಅಂದ್ರೆ ವಿದ್ಯೆ, ವಿದ್ವಾಂಸ, ವಿದ್ಯಾರ್ಥಿ ಇವೆಲ್ಲ ಶಬ್ದಗಳು ಏನಾಗಿದಾವಪ್ಪ ಅಂದ್ರೆ ವಿದ್ ಅಂತಕ್ಕಂಥ ಧಾತುವಿನಿಂದ ಹುಟ್ಟಿಕೊಂಡಿವೆ. ವೇದಗಳನ್ನ ಅಪೌರುಷಯ ಅಂತ ವರ್ಣನೆಯನ್ನ ಮಾಡ್ತಾರೆ. ಅಂದ್ರೆ ವೇದ ಸಾಹಿತ್ಯವನ್ನ ಯಾರೂ ಬರೆದಿಲ್ಲ, ಯಾರೂ ರಚಿಸಿಲ್ಲ. ಬದಲಿಗೆ ಅವುಗಳು ಋಷಿ ಮುನಿಗಳಿಗೆ ತಪಸ್ಸಿನ ಫಲವಾಗಿ ಸಿದ್ಧಿಸಿದ ಒಂದು ಮಂತ್ರಗಳು. ಅಂದ್ರೆ ಅದರಲ್ಲಿ ಅಪಾರವಾದ ಜ್ಞಾನಾನುಭವಗಳಿದಾವೆ, ಅಪೂರ್ವ ಫಲಗಳು ಅಡಕಿಕೊಂಡವೆ. ಹಾಗಾಗಿ ಒಂದಡಿ ಸಮುದಾಯದ ಸಮಗ್ರ ಜ್ಞಾನ ಅನುಭವಗಳ ಸಂಗ್ರಹ ರೂಪವೇ ವೇದಗಳಲ್ಲಿ ಅಡಗಿಕೊಂಡಿದೆ. ಹಾಗಾದ್ರೆ ಈ ವೇದಗಳು ಸನಾತನ ಧರ್ಮಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತ ತಳಪಾಯವನ್ನ ಹಾಕಿಕೊಟ್ಟವು. ಶ್ರುತಿ ಎಂದು ಕರೆಯಲ್ಪಡುವ ಇದು ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯ ಕೃತಿ ಅಂತ ಹೇಳ್ತಾರೆ. ಇದು ನೆನಪಿನಲ್ಲಿ ಇಟ್ಕೊಳ್ಳೇಬೇಕು. ಶ್ರುತಿ ಅಂತಕ್ಕಂಥದ್ದು, ಶ್ರುತಿ ಅಂದ್ರೆ ಜಗತ್ತಿನ ಅತಿ ಪ್ರಾಚೀನ ಲಭ್ಯ ಸಾಹಿತ್ಯದ ಕೃತಿಯೇ ಶ್ರುತಿ ಸಾಹಿತ್ಯ. ಹಾಗಾದ್ರೆ ಭಾರತದ ಧಾರ್ಮಿಕ ಸಾಹಿತ್ಯದ ಪ್ರಾರಂಭವನ್ನ ಸೂಚಿಸ್ತಕ್ಕಂಥ ವೇದ ಸಾಹಿತ್ಯ ಸುಮಾರು 5,000 ವರ್ಷದ ಹಿಂದೆ ರಚನೆ ಆಯಿತು. ಈ ವೇದಗಳು ಸಾವಿರಾರು ಋಷಿಗಳ ದರ್ಶನದ ಫಲವಾಗಿ ಹೊರಬಂದಿದಾವ. ಆ ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನ ಸ್ತುತಿಸುವ ಸಲುವಾಗಿ ಏನ್ ಮಾಡಿದ್ರಪ್ಪ ಅಂದ್ರೆ ಕೆಲವೊಂದಿಷ್ಟು ಮಂತ್ರಗಳನ್ನ ಹೇಳಿದ್ರು. ಅವುಗಳೇ ವೇದಗಳಲ್ಲಿ ಅಡಗಿಕೊಂಡಿದ್ದಾವ. ಇನ್ನ ಈ ರುಕ್ಕುಗಳು ಅಂತ ಬರ್ತವೆ. ಈ ರುಕ್ಕುಗಳ ಸಮೂಹಕ್ಕೆ ಏನಂತ ಕರೀತಾರೆ? ಸೂಕ್ತಗಳು ಅಂತ ಕರೀತಾರೆ. ಸೊ ಇಲ್ಲಿ ರುಕ್ಕುಗಳು ಅನ್ನೋದನ್ನು ಕೂಡ ಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಈ ಋಷಿಗಳು ತಮ್ಮ ಆರಾಧ್ಯ ದೇವತೆಗಳನ್ನ ಸ್ತುತಿಸಿ ತಮ್ಮ ಅಪೇಕ್ಷೆಗಳನ್ನ ನಿವೇದಿಸಿಕೊಳ್ಳಲು ಕಂಡರಿಸಿದ ಮಂತ್ರಗಳಿಗೆ ರುಕ್ಕುಗಳು ಅಂತ ಕರೀತಾರೆ. ರುಕ್ಕು ಅಂದ್ರೆ ಮಂತ್ರಗಳು. ಬಟ್ ಈ ರುಕ್ಕುಗಳು ಅಂದ್ರೆ ಏನಪ್ಪಾ ಅಂದ್ರೆ ಸೂಕ್ತಗಳು ಅಂದ್ರೆ ಈ ರುಕ್ತುಗಳ ಗುಂಪು ಅಥವಾ ರುಕ್ತುಗಳ ಸಮೂಹಕ್ಕೆ ಸೂಕ್ತ ಅಂತ ಕರೀತಾರೆ. ಇನ್ನ ಈ ಋಷಿಯ ಸಂತತಿಯವರು, ಶಿಷ್ಯವರ್ಗದವರು ದೇವತೆಗಳ ಬಗ್ಗೆ ರಚಿಸಿರ್ತಕ್ಕಂಥ ಸೂಕ್ತಗಳ ಸಮೂಹಕ್ಕೆ ಏನಂತ ಕರೀತಾರೆ? ಮಂಡಲ ಅಂತ ಕರೀತಾರ. ಆಮೇಲೆ ಹಲವಾರು ಋಷಿಗಳ ಗುಂಪಿನವರಿಂದ ರಚಿತವಾಗಿರ್ತಕ್ಕಂಥ ಒಟ್ಟುಗೂಡಿಸಿದ ಮಂಡಲಕ್ಕೆ ಸಂಹಿತೆ ಅಂತ ಕರೀತಾರ. ನೋಡಿ ಇಲ್ಲಿ ಬಹಳ ಇಂಪಾರ್ಟೆಂಟ್ ಇದಾವೆ. ರುಕ್ಕುಗಳು ಅಂದ್ರೆ ಮಂತ್ರಗಳು, ಆಮೇಲೆ ಸೂಕ್ತಗಳು ಅಂದ್ರೆ ರುಕ್ಕುಗಳ ಸಮೂಹ, ಮಂಡಲ ಅಂದ್ರೆ ಋಷಿಗಳು ರಚಿಸಿರ್ತಕ್ಕಂಥ ಸೂಕ್ತಗಳು, ಸಂಹಿತೆ ಅಂದ್ರೆ ಮಂಡಲಗಳ ಸಮೂಹ. ಸೊ ಈ ತರ ನೀವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಇದೊಂದು ಹೆಸರು ನೆನಪಿಟ್ಕೊಡ್ರಿ, ಕೃಷ್ಣ ದ್ವೈಪಾಯನ ಅಂತಕ್ಕಂಥದ್ದು. ಏನಿದೆ ಅಂದ್ರೆ ಈ ಕೃಷ್ಣ ದ್ವೈಪಾಯನ ಅಂತಕ್ಕಂಥ ಋಷಿಗಳು ಏನ್ ಮಾಡಿದ್ರಪ್ಪ ಅಂತಂದ್ರೆ ಅಗಾಧವಾದ ವೇದ ಮಂತ್ರಗಳ ಸಮೂಹವನ್ನ ವಿಭಜನೆ ಮಾಡಿ ವೇದವ್ಯಾಸ ಅಂತ ಅನಿಸಿಕೊಂಡ್ರು. ಅಂದ್ರೆ ಈ ಕೃಷ್ಣ ದ್ವೈಪಾಯನರೇ ಸೊ ಏನ್ ಮಾಡ್ತಾರೆ? ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತೆ ಅಥರ್ವ ವೇದ ಅಂತಕ್ಕಂಥ 4 ವೇದಗಳನ್ನ ವಿಭಜನೆಯನ್ನ ಮಾಡಿಬಿಡ್ತಾರೆ. ಸೊ ಇದೇ ಕ್ರಮೇಣವಾಗಿ ಮುಂದೆ ವೇದವ್ಯಾಸರು ಏನ್ ಮಾಡ್ತಾರಪ್ಪ ಅಂದ್ರೆ ಅವರ ಶಿಷ್ಯರಾಗಿರ್ತಕ್ಕಂಥ ಪೈಲ, ವೈಶಂಪಾಯನ, ಜೈಮಿನಿ ಮತ್ತು ಸುಮಂತ ಅಂತಕ್ಕಂಥ ಋಷಿಗಳಿಗೆ ಉಪದೇಶವನ್ನು ನೀಡ್ತಾನೆ. ಸೊ ಕಾಲಾಂತರಗಳಲ್ಲಿ ಇವೇ ಏನಾಗ್ತವಪ್ಪ ಅಂದ್ರೆ ಸ್ವತಂತ್ರ ವೇದ ಶಾಖೆಗಳಾಗಿ ಬೆಳವಣಿಗೆ ಹೊಂದುತ್ತವೆ. ಸೊ ದೇವತೆಗಳ ಸ್ತುತಿಯನ್ನ ನಡೆಸ್ತಕ್ಕಂಥ ಯಜ್ಞ ಕಾರ್ಯದಲ್ಲಿ 4 ವೇದಗಳ ಪಾರಂಗತರು ಭಾಗಿಯನ್ನ ಆಗ್ತಿದ್ರು. ಹಾಗಾದ್ರೆ ಈ ವೇದಗಳಲ್ಲಿ 4 ಸ್ಕಂದಗಳಿದಾವ. ಸಂಹಿತೆಗಳು, ಬ್ರಾಹ್ಮಣಗಳು, ಅರಣ್ಯಕಗಳು ಮತ್ತು ಉಪನಿಷತ್ತುಗಳು. ಇವು 4 ಸ್ಕಂದಗಳು. ಅಂದ್ರೆ ಒಂದೊಂದು ವೇದಕ್ಕೂ ತನ್ನದೇ ಆಗಿರ್ತಕ್ಕಂಥ ಸಂಹಿತೆಗಳಿದಾವೆ, ಬ್ರಾಹ್ಮಣಗಳಿದಾವೆ, ಅರಣ್ಯಕಗಳಿದಾವೆ ಮತ್ತು ಉಪನಿಷತ್ತುಗಳು ಪ್ರತಿ ವೇದನೂ ಕೂಡ ಹೊಂದದ. ಹಾಗಾದ್ರೆ ಸಂಹಿತೆ ಅಂದ್ರೆ ಏನು? ಇಲ್ಲಿ ಸಂಹಿತೆ ಅಂದ್ರೆ ಏನಪ್ಪ ಅಂದ್ರೆ ವಿವಿಧ ದೇವತೆಗಳ ಸ್ತೋತ್ರಗಳನ್ನ ಇದು ಒಳಗೊಂಡಿರ್ತದ. ಅಂದ್ರೆ ಅವರು ದೇವತೆಗಳನ್ನ ಪ್ರಾರ್ಥಿಸುವ ಸಲುವಾಗಿ ಹಾಗೂ ಯಜ್ಞಕರ್ಮದ ಮೂಲಕ ಇಷ್ಟಾರ್ಥಗಳನ್ನ ನೆರವೇರಿಸಿಕೊಳ್ಳುವ ಸ್ತೋತ್ರಗಳು ಈ ಸಂಹಿತೆಗಳಲ್ಲಿ ಇರ್ತಾವ. ಇನ್ನು ಬ್ರಾಹ್ಮಣಗಳಂದ್ರೆ ಏನಪ್ಪ ಅಂದ್ರೆ ಯಜ್ಞ ಆಚರಣೆ ಕ್ರಮಗಳನ್ನ ತಿಳಿಸ್ತಾರೆ. ಇನ್ನು ಅರಣ್ಯಕಗಳು
ಸ್ತೋತ್ರಗಳು ಮತ್ತು ಯಜ್ಞಗಳ ಅಂತರಾರ್ಥಗಳನ್ನು ವಿಶದಪಡಿಸ್ತದ. ಉಪನಿಷತ್ತು ಅಂದರೆ ತತ್ವಜ್ಞಾನದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರದ ವಿಧಾನಗಳನ್ನು ನಮಗೆ ಉಪನಿಷತ್ತುಗಳು ತೋರಿಸಿ ಕೊಡ್ತಾವ. ಹಾಗಾದ್ರೆ ಋಗ್ವೇದದಲ್ಲಿ ಎಷ್ಟು ಸೂಕ್ತಗಳಿದಾವಂದ್ರೆ 1028 ಸೂಕ್ತ, 10,552 ಮಂತ್ರ. ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇದೆ. ಅಂದ್ರೆ ಈ ಮಂತ್ರಗಳೆಲ್ಲ ಛಂದೋಬದ್ಧವಾಗಿ ಗಾಯ, ಉಪ್ಟಿಕ, ಪುರ ಉಪ್ಟಿಕ, ಕುಕುಪ, ಅನುಷ್ಕಪ, ಬೃಹತಿ ಮುಂತಾದ ಛಂದಸ್ಸುಗಳಲ್ಲಿ ನಾವೇನ್ ಮಾಡ್ತೀವಿ, ಈ ಮಂತ್ರಗಳನ್ನ ನೋಡ್ತೀವಿ. ಇನ್ನು ಸೂಕ್ತಗಳು 85 ಅನುವಾಕಗಳನ್ನ ಮತ್ತು 10 ಮಂಡಲಗಳನ್ನ ಹೊಂದಿದವ. ಈ ವೇದಗಳನ್ನ ಶಾಸ್ತ್ರೀಯವಾಗಿ ಅಧ್ಯಯನವನ್ನ ಮಾಡುವ ಸಲುವಾಗಿ ಈ ಋಗ್ವೇದ ಸಾಹಿತ್ಯವನ್ನ 8 ಅಷ್ಟಕ, 64 ಪ್ರಪಾಠಕ, 2024 ವರ್ಗ ಮತ್ತೆ 10,552 ಮಂತ್ರಗಳಲ್ಲಿ ವಿಭಾಗ ಮಾಡಿದ್ರು. ಇದು ಮೋಸ್ಟ್ ಇಂಪಾರ್ಟೆಂಟ್ ಇದೆ. ಇನ್ನು ಆಸ್ತಿಕ ಮತ್ತು ನಾಸ್ತಿಕ ಪಂಥಗಳಂತ ಬರ್ತಾವ. ಇಲ್ಲಿ ಸನಾತನ ಧರ್ಮದ ಒಟ್ಟು ಸಾಹಿತ್ಯವನ್ನ ಏನಂತ ಕರೀತಾರಪ್ಪ ಅಂದ್ರೆ ಅದು ವೈದಿಕ ಮತ್ತು ಅವೈದಿಕ ಅಂತ 2 ಭಾಗಗಳನ್ನ ಮಾಡ್ತಾರೆ. ವೈದಿಕ ಮತ್ತು ಅವೈದಿಕ ಅನ್ನೋದು ಸನಾತನ ಧರ್ಮದ ಸಾಹಿತ್ಯದ 2 ಭಾಗ. ಅಂದ್ರೆ ಈ ವೇದ ಮೂಲದ ಸಾಹಿತ್ಯ ಮಾತ್ರ ಏನಂತಾರೆ, ವೈದಿಕ ಅಂತ ಕರೆದ್ರೆ. ಉಳಿದಿದ್ದೆಲ್ಲ ಏನಂತಾರಪ್ಪ ಅಂದ್ರೆ ಅವೈದಿಕ ಅಂತ ಕರೀತಾರೆ. ಅಂದ್ರೆ ಇವುಗಳಲ್ಲಿ ಮತ್ತೆ ಆಸ್ತಿಕ ಮತ್ತು ನಾಸ್ತಿಕ ಅಂತ ಪಂಥಗಳಿದಾವ. ವೈದಿಕ ಶಾಖೆ ಮತ್ತು ಉಪಶಾಖೆಗಳಲ್ಲಿ ಎಲ್ಲಾ ಸಾಹಿತ್ಯಕ್ಕೆ ಏನಂತ ಕರೀತಾರೆ, ಆಸ್ತಿಕ ಅಂತ ಕರೀತಾರೆ. ಅಂದ್ರೆ ಈ ಅವೈದಿಕ ಶಾಖೆಯಲ್ಲಿ ಏನಿರ್ತದಪ್ಪ ಅಂದ್ರೆ ಆಸ್ತಿಕ ಮತ್ತು ನಾಸ್ತಿಕ ಅಂತ 2 ಬಗೆಗಳಿರ್ತಾವ. ಬಹಳ ಜನರು ತಿಳ್ಕೊಂಡಿರುವಂತೆ ಆಸ್ತಿಕ ಮತ್ತು ನಾಸ್ತಿಕ ಅನ್ನೋದನ್ನ ಎರಡೇ. ಯಾರು ದೇವರ ಇರುವಿಕೆಯನ್ನ ಒಪ್ಪೋದು ಮತ್ತೆ ದೇವರ ಇರುವಿಕೆಯನ್ನ ಒಪ್ಪದೇ ಇರೋದನ್ನ ಏನಂತಾರ, ಆಸ್ತಿಕ ನಾಸ್ತಿಕ ಅಂತ ಕರೀತಾರ. ಅಂದ್ರೆ ದೇವರು ಒಪ್ತಾರಲ್ಲ ಅವರು ಆಸ್ತಿಕರು, ದೇವರನ್ನು ಒಪ್ಪದೇ ಇರತಕ್ಕಂಥದ್ದು ನಾಸ್ತಿಕರು. ಬಹಳ ಜನರು ಏನ್ ಮಾಡಿದಾರಪ್ಪ ಅಂದ್ರೆ ಇದನ್ನೇ ತಿಳ್ಕೊಂಡು ಬಂದಿದ್ದಾರೆ. ಬಟ್ ಇದು ತಪ್ಪು ಪರಿಕಲ್ಪನೆ ಆಗದ. ಇನ್ನ ಸ್ಮೃತಿ ಸಾಹಿತ್ಯ ಅಂತ ಬರ್ತದೆ. ಈ ಸ್ಮೃತಿ ಸಾಹಿತ್ಯವನ್ನ ನೋಡೋಣ. ಇಲ್ಲಿ ವೈದಿಕ ಆಸ್ತಿಕ ಶಾಖೆಯ ಮೊದಲ ಕವಲು ಯಾವ್ದಪ್ಪ ಅಂದ್ರೆ ಅದು ಶ್ರುತಿ ಅಂತ ಕರೀತಾರೆ. ಅಂದ್ರೆ ಈ ಋಗ್ವೇದದಿಂದ ಹಿಡಿದು ಅಥರ್ವ ವೇದವರೆಗಿನ ಸಾಹಿತ್ಯವನ್ನ ಒಟ್ಟಾಗಿ ಶ್ರುತಿ ಏನಾಗದಪ್ಪ ಅಂದ್ರ ಅಂತ ಕರೀತಾರೆ. ಇಲ್ಲಿ ವೈದಿಕ ಆಸ್ತಿಕ ಶಾಖೆಯ 2ನೇ ಕವಲು ಯಾವ್ದಪ್ಪ ಅಂದ್ರ ಸ್ಮೃತಿ ಸಾಹಿತ್ಯ. ಇಲ್ಲಿ ಶ್ರುತಿ ಅನ್ನೋದು ಬೇರೆ, ಸ್ಮೃತಿ ಅನ್ನೋದು ಬೇರೆ. ಇನ್ನ ಈ ಶ್ರುತಿಗೆ ಪೂರಕವಾಗಿ ಬರ್ತಕ್ಕಂಥ ವೈದಿಕ ಸಾಹಿತ್ಯವನ್ನ ಸಾಮೂಹಿಕವಾಗಿ ಸ್ಮೃತಿ ಸಾಹಿತ್ಯ ಅಂತ ಕರೀತಾರೆ. ಅಂದ್ರೆ ಕಿವಿಯಿಂದ ಕೇಳಿಸಿಕೊಂಡದ್ದು ಶ್ರುತಿಯಾದರೆ ಜ್ಞಾಪಿಸಿಕೊಂಡದ್ದು ಸ್ಮೃತಿ ಅಂತ ಅರ್ಥ ಆಗ್ತದ. ಆಮೇಲೆ ಈ ಸ್ಮೃತಿ ಸಾಹಿತ್ಯದಲ್ಲಿ 3 ಭಾಗಗಳು. ಮೊದಲನೇದು ವೇದಾಂಗಗಳಂತ ಬರ್ತದೆ, ಓಕೆನಾ. ಆಮೇಲೆ ಇದು ಧರ್ಮಶಾಸ್ತ್ರ ಗ್ರಂಥಗಳು ತಿಳ್ಕೊಂಡಿರ್ತದ, ಓಕೆ. ವಿಶೇಷವಾಗಿರ್ತಕ್ಕಂಥ ನಿಯಮಗಳನ್ನ ಸಹಿತ ಕೂಡ ಇರ್ತದ. ಇದರಲ್ಲಿ ಶಿಕ್ಷಾ, ವ್ಯಾಕರಣ, ಛಂದಸ್ಸು, ನಿರುಕ್ತ, ಜ್ಯೋತಿಷ್ಯ, ಕಲ್ಪ ಇತ್ಯಾದಿ ಭಾಗಗಳು ಈ ಸ್ಮೃತಿಯಲ್ಲಿ ವೇದಾಂಗಗಳು ಹೊಂದಿರ್ತಾವ. ಇನ್ನು ಮನುಸ್ಮೃತಿ, ಯಾಜ್ಞವಲ್ಕ್ಯ ಸ್ಮೃತಿ, ಪರಾಶರ ಸ್ಮೃತಿ ಹಲವಾರು ಗ್ರಂಥಗಳಲ್ಲಿ ನಮ್ಮ ಧರ್ಮದ ಮಾರ್ಗಗಳನ್ನು ಏನು ಮಾಡಿದಾರಪ್ಪ ಅಂದ್ರೆ ತಿಳಿಸಿಕೊಡ್ತಾ ಬಂದಿದ್ದಾರೆ. ಇನ್ನು ಸ್ಮೃತಿ ಸಾಹಿತ್ಯದ 2ನೇ ಭಾಗ ಏನಪ್ಪ ಅಂದ್ರೆ ಅದು ಇತಿಹಾಸ ಗ್ರಂಥಗಳಾಗಿರ್ತಕ್ಕಂಥ ರಾಮಾಯಣ, ಮಹಾಭಾರತ. ಆಮೇಲೆ 18 ಪುರಾಣಗಳಿದಾವೆ, ಅಷ್ಟೇ ಸಂಖ್ಯೆ ಉಪಪುರಾಣಗಳ ಸಹಿತನೂ ಕೂಡ ಕಾಣ್ತೀವಿ. ಅಂತೆ ಪೌರಾಣಿಕ ಉಪನಿಷತ್ತುಗಳು ಹಾಗೂ ಪೌರಾಣಿಕ ಗೀತೆಗಳು ಸಹಿತ 2ನೇ ಭಾಗದಲ್ಲಿ ಬರ್ತಾವ. ಇನ್ನು 3ನೇ ಭಾಗದಲ್ಲಿ ಭಾರತದ ತತ್ವಶಾಸ್ತ್ರದ ಆಧಾರ ಸ್ತಂಭವಾದ ಷಡ್ ದರ್ಶನಗಳು ಬರ್ತಾವ. ಷಡ್ ದರ್ಶನ ಅಂದ್ರೆ ತಮಗೆ ಗೊತ್ತಿದೆ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸ, ಉತ್ತರ ಮೀಮಾಂಸ. ಇಷ್ಟು 3 ಏನಾಗಿತ್ತಪ್ಪ ಅಂದ್ರೆ ಸ್ಮೃತಿಯ ಭಾಗಗಳು ಇತ್ತು. ಮೊದಲನೇದು ವೇದಾಂಗಗಳು, 2 ಇತಿಹಾಸ ಗ್ರಂಥಗಳು, 3ನೇದು ಷಡ್ ದರ್ಶನಗಳು ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ. ಇನ್ನು ಮತಗಳು ಮತ್ತು ಮತಾಚಾರ್ಯರು ಅಂತ ಬರ್ತದೆ. ಈ ಉತ್ತರ ಮೀಮಾಂಸೆ ಅಥವಾ ವೇದಾಂತದಲ್ಲಿ 3 ಮುಖ್ಯ ಕವಲುಗಳು ಇದಾವೆ. ಅದು ಅದ್ವೈತ, ವಿಶಿಷ್ಟಾದ್ವೈತ ಮತ್ತೆ ದ್ವೈತ. ತಮಗೆ ಗೊತ್ತಿದ್ದಂಗೆ ಅದ್ವೈತವನ್ನು ಪ್ರತಿಪಾದಿಸಿದವರು ಶಂಕರಾಚಾರ್ಯ, ವಿಶಿಷ್ಟಾದ್ವೈತವನ್ನು ಪ್ರತಿಪಾದಿಸಿದವರು ರಾಮಾನುಜಾಚಾರ್ಯ, ದ್ವೈತವನ್ನು ಪ್ರತಿಪಾದಿಸಿದವರು ಮಧ್ವಾಚಾರ್ಯರು. ಈ 3 ಮತಗಳನ್ನು ಅನುಸರಿಸಿ ಶುದ್ಧಾತ, ಭೇದಾಭೇದ, ಅಚಿಂತ್ಯ ಭೇದಭಾದ ಅಂತಕ್ಕಂಥ ಸಿದ್ಧಾಂತಗಳು ಹುಟ್ಟಿ ಬಂದವು. ಇನ್ನು ಇವುಗಳ ಪೈಕಿ ಶಕ್ತಿ ವಿಶಿಷ್ಟಾದ್ವೈತ ಅಂತಕ್ಕಂಥದ್ದು ಇದು ಶಿವಪರವಾಗಿರ್ತಕ್ಕಂಥ ಸಿದ್ಧಾಂತ. ಅಂದರೆ ಇದರ ಪರಂಪರೆ ಬಂದ ಕಾಶ್ಮೀರದಲ್ಲಿ ಶೈವ ದರ್ಶನ, ಶೈವ ಸಿದ್ಧಾಂತ, ವೀರಶೈವ ಮತಗಳು ಪರಂಪರೆಯನ್ನು ಹುಟ್ಟಿಕೊಂಡವು. ಶೈವ ಪಂಥದಲ್ಲಿರ್ತಕ್ಕಂಥ ಇತರೆ ಪಂಗಡಗಳೆಂದರೆ ಅದನ್ನು ಪಾಶುಪತ, ಕಾಳಾಮುಖ, ಕಾಪಾಲಿಕ, ಮಾಹೇಶ್ವರ, ಲಾಕುಲಿಸ ಅಂತ ಕರೀತಾವೆ. ಹಾಗೂ ಜೈನ ಮತ್ತು ಬೌದ್ಧ ಮತಗಳ ಸಹಿತನೂ ಬರ್ತಾವ. ಇಲ್ಲಿ ದೇವರನ್ನ ನಂಬೋರನ್ನ ಆಸ್ತಿಕರು, ನಂಬದೇ ಇರುವನ್ನ ನಾಸ್ತಿಕರಂತ ಕರೀತಾರಲ್ಲ, ಅದು ಜನರ ಒಂದು ತಪ್ಪಾಗಿರ್ತಕ್ಕಂಥ ಕಲ್ಪನೆ. ಇಲ್ಲಿ ಮುಖ್ಯವಾಗಿ ವೇದ ಪ್ರಾಮಾಣ್ಯ, ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇವೆಲ್ಲವುಗಳನ್ನ ಏನ್ ಮಾಡ್ತಾರಪ್ಪ ಅಂದ್ರೆ ಆಸ್ತಿಕರು ಒಪ್ಪಿರ್ತಾರೆ. ಈ 3 ಒಪ್ಪಿರುವ ಎಲ್ಲಾ ಸಾಹಿತ್ಯ ಕೂಡ ಆಸ್ತಿಕ ಸಾಹಿತ್ಯ ಅಂತ ಕರೀತಾರೆ. ಹೀಗಾಗಿ ಈ 3 ಒಪ್ಪಿಕೊಂಡಿರುವ ಆದರೆ ದೇವರ ಇರುವಿಕೆಯ ಅಗತ್ಯವೇ ಇಲ್ಲದ ಬೆಳೆದು ಬಂದ ಸಾಂಖ್ಯ ಮತ್ತು ಪೂರ್ವ ಮೀಮಾಂಸೆ ದರ್ಶನಗಳು ಆಸ್ತಿಕ ಸಾಹಿತ್ಯ ಅಂತಲೂ ಕೂಡ ಕರೀತಾರೆ.
ಇನ್ನು ಕರ್ಮಫಲ ಮತ್ತು ಪುನರ್ಜನ್ಮಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥ ಧರ್ಮಗಳಲ್ಲಿ ಜೈನ ಮತ್ತು ಬೌದ್ಧ ಧರ್ಮಗಳು. ಇದು ವೇದ ಪ್ರಮಾಣದ ನಿರಾಕರಣೆಯಿಂದಾಗಿ ನಾಸ್ತಿಕ ದರ್ಶನ ಅಂತ ಕರೀತಾರೆ. ಅಂದರೆ ಜೈನ ಮತ್ತು ಬೌದ್ಧ ದರ್ಶನಗಳು ಏನು ಮಾಡ್ತಾವಪ್ಪ ಅಂದ್ರೆ ಪಾಪ ಪುಣ್ಯ ಮೋಕ್ಷ ಇತ್ಯಾದಿ ವೈದಿಕ ಪರಿಕಲ್ಪನೆಗಳನ್ನು ನಿರಾಕರಿಸೋದಿಲ್ಲ. ಆದರೆ ಈ ಎರಡೂ ಮತಗಳಲ್ಲಿ ವೇದ ಪ್ರಾಮಾಣ್ಯ, ವೈದಿಕ ಯಜ್ಞಕರ್ಮ ಮತ್ತು ಸೃಷ್ಟಿಕರ್ತನಾದ ಬ್ರಹ್ಮನ ನಿರಾಕರಣೆಯನ್ನು ನಾವು ಜೈನ ಮತ್ತು ಬೌದ್ಧ ಮತಗಳಲ್ಲಿ ನೋಡ್ತೀವಿ. ಈ ಬೌದ್ಧ ಮತದ ಚಿರಸ್ಥಿರವಾದ ಆತ್ಮವನ್ನು ನಿರಾಕರಿಸಿದರೆ ಜೈನ ಮತ ಆತ್ಮವನ್ನು ನಂಬುತ್ತದೆ. ಆನಂದದ ನೆಲೆಯಾಗಿ ಆತ್ಮವನ್ನು ಕಾಣೋದು ನಮ್ಮ ಸನಾತನ ಧರ್ಮದ ಬುನಾದಿ ಅಂತ ಹೇಳ್ತಾರೆ. ಇನ್ನು ವಿಗ್ರಹ ಆರಾಧನೆಯ ಪ್ರಾರಂಭ ಅಂತ ಬರ್ತದ. ವೇದಗಳಲ್ಲಿ ಬ್ರಹ್ಮನನ್ನ ಸಗುಣ ಮತ್ತು ನಿರ್ಗುಣ ಅಂತ ಎರಡು ಭಾಗಗಳನ್ನು ವಿಭಾಗಿಸ್ತಾರೆ. ನಾಮ ರೂಪ ಇತ್ತಂದ್ರೆ ಅದನ್ನು ಸಗುಣ ಅಂತ ಕರೀತಾರೆ. ನಾಮ ಮತ್ತು ರೂಪ ಇರದಿತ್ತಂದ್ರೆ ನಿರ್ಗುಣ ಅಂತ ಹೇಳ್ತಾರೆ. ಅಂದರೆ ಈ ಹೆಸರು ಮತ್ತು ಆಕೃತಿಗಳನ್ನು ಹೊತ್ತ ದೇವತೆಗಳ ಆರಾಧನೆ ವೇದಗಳಲ್ಲೇ ಇತ್ತು. ವೇದಗಳನ್ನು ಒಪ್ಪಿಕೊಂಡು ಆಸ್ತಿಕ ಶಾಖೆಯಾಗಿ ಬೆಳೆದು ಬಂದ ಆಗಮ ಸಾಹಿತ್ಯ ದೇವರ ವಿಗ್ರಹಾರಾಧನೆಗೆ ಹೆಚ್ಚಿನ ಅವಕಾಶವನ್ನು ಕಲ್ಪಿಸಿಕೊಡ್ತದೆ. ಇಲ್ಲಿ ವೈಷ್ಣವ, ಶೈವ ಮತ್ತು ಶಾಕ್ತ ಅಂತಕ್ಕಂಥ 3 ಆಗಮ ಶಾಖೆಗಳು ಇದಾವೆ. ಅಂದರೆ ಇದರ ಆಚರಣೆಯಲ್ಲಿ ವೇದ ಪ್ರಾಮಾಣ್ಯ, ಕರ್ಮಫಲ ಮತ್ತು ಪುನರ್ಜನ್ಮಗಳನ್ನು ಒಪ್ಪಿಕೊಂಡಿದ್ದರಿಂದ ಈ 3 ಆಸ್ತಿಕ ಪಂಥಗಳೆಂದೇ ಪರಿಗಣಿಸಲ್ಪಡ್ತಾರೆ. ಶೈವ ಮತ್ತು ವೈಷ್ಣವ ಆಗಮಗಳಿಂದಾಗಿ ಮುಂದೆ ಪೂಜಾ ವಿಧಾನ, ವಿಗ್ರಹ ವರ್ಣನೆ, ದೇವಸ್ಥಾನದ ವಾಸ್ತುವಿನ್ಯಾಸ ಇತ್ಯಾದಿ ಸಂಗತಿಗಳು ಇದಾವೆ. ಹಾಗೆ ಶಾಕ್ತಾಗಮದ ಮುಂದೆ ತಂತ್ರ ಎಂಬ ವಿಸ್ತಾರವಾದ ಕ್ಷೇತ್ರಕ್ಕೆ ಮುನ್ನೋಡಿಯಾಗ್ತದೆ. ಈ 3 ಆಗಮಗಳು ಸನಾತನ ಧರ್ಮದಲ್ಲಿ ಬೆಳೆದು ಬಂದ ದೇವಸ್ಥಾನಗಳ ರಚನೆ, ಪೂಡ ಪ್ರಕೃತಿ, ಹಬ್ಬಗಳ ಆಚರಣೆ, ಸಂಪ್ರದಾಯ ಆಚರಣೆ ಹಲವು ಕಾರಣಗಳಿಗೆ ಆಗದ ಇಷ್ಟೆಲ್ಲ ವಿಶಾಲವಾಗಿರ್ತಕ್ಕಂಥ ಸನಾತನ ಧರ್ಮ ಬೆಳೆದು ಬಂದು ನಿಂತಿದೆ ಅಂತ ಹೇಳ್ತಾರೆ. ಸೊ ವಿಶೇಷವಾಗಿ ಸನಾತನ ಧರ್ಮ ಮತ್ತು ಪಾಶ್ಚಾತ್ಯ ರಿಲಿಜನ್ಗಳಲ್ಲಿ ಬಹಳ ವ್ಯತ್ಯಾಸಗಳನ್ನು ನಾವುಗಳು ನೋಡ್ತೀವಿ. ಅಂದರೆ ಈ ರಿಲಿಜನ್ ಅನುಯಾಯಿಗಳಲ್ಲಿ ದೇವರು ಒಬ್ಬನೇ, ಒಂದೇ ಧರ್ಮ ಗ್ರಂಥ, ಇವರನ್ನೇ ನಂಬಬೇಕು ಅಂತ ಕಟ್ಟಳೆಗಳನ್ನು ಇರ್ತದೆ. ಬಟ್ ಸನಾತನ ಧರ್ಮದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ದೇವದೂತ, ಏಕದೇವ, ಏಕಗ್ರಂಥ ಮತ್ತು ನಿರ್ದಿಷ್ಟ ಕಟ್ಟಳೆಗಳನ್ನು ಸನಾತನ ಧರ್ಮದಲ್ಲಿ ಇಲ್ಲ. ಈ ಸನಾತನ ಧರ್ಮದಲ್ಲಿ ಪೂಜೆ ಮಾಡ್ತಕ್ಕಂಥ ಹಲವಾರು ದೇವಗಳು ವಿಶ್ವ ನಿಯಮಕಾನದ ಪರಬ್ರಹ್ಮನ ಅಂಶಗಳು ಮಾತ್ರವೇ ಆಗಿದ್ದಾವೆ. ಸನಾತನ ಧರ್ಮದಲ್ಲಿ ವೈದಿಕ ಮತ್ತು ಅವೈದಿಕ ಅಂತ ಎರಡೇ ಸಂಪ್ರದಾಯಗಳಿದ್ದಾವೆ. ಇದರಲ್ಲಿ ವಿಶೇಷವಾಗಿ ಆಸ್ತಿಕ ಮತ್ತು ನಾಸ್ತಿಕ ಅಂತಕ್ಕಂಥ 2 ಪಂಗಡಗಳನ್ನು ಸಹಿತ ನಾವು ನೋಡ್ತೀವಿ. ಈ ಏನೋ ಹೇಳಿದರೂ ಕೂಡ ಒಳ್ಳೆಯ ಸಂಗತಿಗಳು, ವಿಶ್ವದ ಎಲ್ಲ ಕಡೆಗಳಿಂದ ಬಂದಿರತಕ್ಕಂಥ ಒಳ್ಳೆಯ ಸಂಗತಿಗಳು ನಮ್ಮೆಡೆಗೆ ಹರಿದು ಬರಬೇಕು ಅನ್ನೋದೇ ಸನಾತನ ಧರ್ಮದ ಆಶಯ. ಅದನ್ನೇ ಆನೋ ಬದ್ಧ ಕೃತವೋ ಎನ್ನ ವಿಶ್ವತಃ ಅಂತ ಹೇಳಿದ್ದಾರೆ. ಸೊ ವಿಶೇಷವಾಗಿರ್ತಕ್ಕಂಥದ್ದು ಏನದಪ್ಪ ಅಂದ್ರೆ ಸದ್ವಿಚಾರಗಳನ್ನು ಕೇಳಬೇಕು, ಮಾತಾಡಬೇಕು, ಸದ್ವರ್ತನೆಯನ್ನು ಬೆಳೆಸಿಕೊಳ್ಬೇಕು, ಆರೋಗ್ಯದಿಂದ ಸುಖವಾಗಿ ಬಾಳಬೇಕು. ಇವೆಲ್ಲ ಕೂಡ ಏನಪ್ಪ ಅಂದರೆ ಸನಾತನ ಧರ್ಮದ ಸಂದೇಶ. ಇಲ್ಲಿ ವೇದಗಳಲ್ಲಿ ಪದ್ಯಗಳು ಇರ್ತಾವ, ಗದ್ಯಗಳು ಇರ್ತಾವ. ಋಗ್ವೇದದಲ್ಲಿ ಮಂತ್ರಗಳು ಪದ್ಯ ರೂಪದಲ್ಲಿ ಇದಾವ. ಯಜುರ್ವೇದದಲ್ಲಿ ಬಹಳಷ್ಟು ಭಾಗ ಗದ್ಯಾತ್ಮಕವಾಗದ. ವೇದಗಳ ವಿವರಣೆಗಾಗಿ ಬಂದ ಅನೇಕ ಗ್ರಂಥಗಳು ಸೂತ್ರ ರೂಪದಲ್ಲಿ ಇರ್ತಾವ. ಸೊ ಅದಕ್ಕಾಗಿ ಇದನ್ನು ಸೂತ್ರ ಸಾಹಿತ್ಯ ಅಂತ ಕರೀತಾರೆ. ಅಸಂದಿಗ್ಧವಾದ ಅಲಾಕ್ಷರಗಳಿರುವ ಸಮಗ್ರ ಅರ್ಥವನ್ನು ಕೊಡ್ತಕ್ಕಂಥ ವಿಶ್ವಾತ್ಮಕವಾದ ಸಾಲುಗಳನ್ನು ಸೂತ್ರ ಅಂತ ಕರೀತಾರೆ. ಇವತ್ತು ಆಧುನಿಕ ಜಗತ್ತಿನ ಈಕ್ವೇಷನ್ ಫಾರ್ಮುಲಾಗಳಿಗೆ ಸಮೀಕರಿಸ್ತಾರೆ. ಇನ್ನೊಂದು ಏನು ಹೇಳ್ತಾರೆ ಅಂದ್ರೆ ಪತಂಜಲಿ ಮುನಿಗಳ ಯೋಗ ಸೂತ್ರ ಇದೆ, ಗೌತಮಿಯ ನ್ಯಾಯಸೂತ್ರ ಮುಂತಾದವುಗಳು ಸೂತ್ರ ಸಾಹಿತ್ಯಗಳಲ್ಲಿ ಬರ್ತಾವ. ಅತಿ ಚಿಕ್ಕ ಕೇವಲ 3 ಅಕ್ಷರದ ಸೂತ್ರ ಅನುಚ್ಛ ಅಂತಕ್ಕಂಥದ್ದು ಬ್ರಹ್ಮಸೂತ್ರದಲ್ಲದ ಭಾರತದ ಸನಾತನ ಧರ್ಮದ ಭಾಗವಾಗಿ ಅಪಾರವಾದ ಲೌಕಿಕವಾಗಿರ್ತಕ್ಕಂಥ ಸಾಹಿತ್ಯ ಬೆಳೆದು ಬಂತು. ಇಲ್ಲಿ ಆಯುರ್ವೇದ, ಯುಕ್ಷಾಯುರ್ವೇದ, ಸಂಗೀತ, ಶಿಲ್ಪಶಾಸ್ತ್ರ, ಸಂಗೀತ, ರಸವಿದ್ಯೆ ಮುಂತಾದವುಗಳು ಕೂಡ ಭಾರತದಲ್ಲಿ ಬೆಳೆದು ಬಂದವು. ಇವೆಲ್ಲವುಗಳು ಕೂಡ ವೇದಗಳಿಗೆ ಋಣಿಯಾಗಿದ್ದಾವೆ ಅಂತಲೇ ಹೇಳ್ತೀವಿ. ವೇದೋಕ್ತ ಯಜ್ಞಗಳನ್ನು ಆಚರಿಸುವವರಿಗೆ ಯಜ್ಞಕುಂಡಗಳ ರಚನೆ ಜ್ಞಾನ ಬೇಕಾಗ್ತದೆ. ಇವೆರಡಕ್ಕೂ ಗಣಿತಕ್ಕೂ ತಳಕು ಹಾಕಿಕೊಂಡಿರೋದ್ರಿಂದ ವೇದ ಪ್ರಸಾದದ ಜೊತೆಗೆ ಗಣಿತಶಾಸ್ತ್ರ ಕೂಡ ಮುಂದೆ ಏನಪ್ಪ ಅಂದರೆ ಬೆಳೆದುಕೊಂಡು ಹೋಯಿತು. ಒಟ್ಟಾರೆಯಾಗಿ ಸನಾತನ ಧರ್ಮದಲ್ಲಿ ನಿಮಗೆ ಏನು ಮಾಡ್ತಾರೆ ಅಂದರೆ ಏನೆಲ್ಲ ಕಂಟೆಂಟ್ಗಳನ್ನು ಕೇಳಬಹುದು ಅನ್ನೋದನ್ನು ನಾನು ನಿಮಗೆ ಕೊಟ್ಟಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿತ್ತು. ಬೇರೆ ವಿಡಿಯೋಗಳನ್ನು ನೋಡಿ. ಸೊ ಮತ್ತೆ ಮುಂದಿನ ಭಾಗದಲ್ಲಿ ಹೊಸದಾಗಿರ್ತಕ್ಕಂಥ ವಿಡಿಯೋಗಳೊಂದಿಗೆ ಭೇಟಿಯಾಗ್ತೀನಿ. SS ಇದೆ, ಸೈನ್ಸ್ ಇದೆ, 8th ಎಲ್ಲ ವಿಷಯಗಳ ಕ್ವಶನ್ ಆನ್ಸರ್ಗಳು ನನ್ನ ಯೂಟ್ಯೂಬ್ ಚಾನಲ್ನಲ್ಲಿದ್ದಾವೆ. ಪ್ಲೇಲಿಸ್ಟ್ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್